ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ನೋಡಿ. ಈ ಪ್ರಶ್ನೆಯಲ್ಲಿ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆ ಯಾವುದು? ಈ ಕ್ರಿಯೆ ಯಾವ ರಾಸಾಯನಿಕ ಸಮೀಕರಣವನ್ನು ಹೋಲುತ್ತೆ ಅಂತ ಇದೆ ಪ್ರಶ್ನೆ. ಫಸ್ಟ್ ನಮಗೆ ಇಲ್ಲಿ ಕ್ಲಾರಿಟಿ ಏನು ಇರಬೇಕಪ್ಪ ಅಂದರೆ, ನಮಗೆ 3 ಥರ ಬರುತ್ತೆ. ಒಂದು ಸುಣ್ಣದ ಕಲ್ಲು ಯಾವುದು ಅಂತ, ಸುಣ್ಣದ ಕಲ್ಲು, ಇದು ಕ್ಲಾರಿಟಿ ಇರಬೇಕು ನಮಗೆ, ಸುಣ್ಣದ ಕಲ್ಲು. ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅರಳಿದ ಸುಣ್ಣ ಅಂತ ಬರುತ್ತೆ, ಅರಳಿದ ಸುಣ್ಣ ಅಂತ, ಅರಳಿದ ಸುಣ್ಣ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ದಟ್ ಈಸ್ ಸುಟ್ಟ ಸುಣ್ಣ ಅಂತ ಬರುತ್ತೆ, ಸುಟ್ಟ ಸುಣ್ಣ ಆರ್ ಒಣಗಿದ ಸುಣ್ಣ, ಸುಟ್ಟ ಸುಣ್ಣ. ಇವು 3 ಸ್ವಲ್ಪ ನಮಗೆ ಕನ್ಫ್ಯೂಸ್ ಮಾಡ್ತಾ ಇರುತ್ತೆ. ಒಂದು ಲೈಮ್ ಸ್ಟೋನ್, ಇನ್ನೊಂದು ಸ್ಲ್ಯಾಕ್ಡ್ ಲೈಮ್. ನೋಡಿ ಇದೊಂದು ಲೈಮ್ ಸ್ಟೋನ್, ಇದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಲೈಮ್ ಸ್ಟೋನ್ ಅಂತ ಕರಿತೀವಿ, ಲೈಮ್ ಸ್ಟೋನ್. ಇದಕ್ಕೆ ನಾವು ಅರಳಿದ ಸುಣ್ಣ ಸ್ಲ್ಯಾಕ್ಡ್ ಲೈಮ್ ಅಂತ ಕರಿತೀವಿ, ಸ್ಲ್ಯಾಕ್ಡ್ ಲೈಮ್ ಅಂತ ಕರಿತೀವಿ, ಲೈಮ್. ಇದಕ್ಕೆ ನಾವೇನಂತ ಕರಿತೀವಿ? ಕ್ವಿಕ್, ಬೇಯಿಸಿದ ಸುಣ್ಣ ಅಂತ, ಕ್ವಿಕ್ ಲೈಮ್ ಅಂತ ಕರಿತೀವಿ. ಬದ್ರಿ ಅವರೇ, ಇಲ್ಲೇ ಪ್ರಶ್ನೆ ಅರೈಸ್ ಆಗ್ಬೋದು. ವಿಚ್ ಇನ್ ದಿಸ್ ಬ್ಲೋ ವಿಚ್ ಇಸ್ ದ ಕ್ವಿಕ್ ಲೈಮ್, ವಿಚ್ ಇಸ್ ದ ಸ್ಲ್ಯಾಕ್ಡ್ ಲೈಮ್, ವಿಚ್ ಇಸ್ ದ ಲೈಮ್ ಸ್ಟೋನ್ ಅಂತ. ಈ ಫಾರ್ಮುಲಾಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಸಮೀಕರಣಗಳು ಈಸಿ ಇದೆ, ಬಟ್ ಇದು ನಮಗೆ ಕ್ಲಾರಿಟಿ ಇಲ್ಲ ಅಂದರೆ ಸಮಸ್ಯೆ ಆಗಿಬಿಡತ್ತೆ. ಈಗ ಸುಣ್ಣದ ಕಲ್ಲು ಯಾವುದು? ಸಿಂಪಲ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದು ಸುಣ್ಣದ ಕಲ್ಲು. ಕ್ಲಿಯರ್. ಅರಳಿದ ಸುಣ್ಣ ಯಾವುದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು ಅರಳಿದ ಸುಣ್ಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ವಿಕ್ ಲೈಮ್ ಯಾವುದು? ಸಿಂಪಲ್, ಕ್ಯಾಲ್ಸಿಯಂ ಆಕ್ಸೈಡ್, ಇದು ಕ್ವಿಕ್ ಲೈಮ್. ನೋಡಿ ಇವು 3 ಕೂಡ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಸಿಂಪಲ್, ಸುಣ್ಣದ ಕಲ್ಲು, ಅರಳಿದ ಸುಣ್ಣ ಆ್ಯಂಡ್ ಸುಟ್ಟ ಸುಣ್ಣ, ಲೈಮ್ ಸ್ಟೋನ್, ಸ್ಲ್ಯಾಕ್ಡ್ ಲೈಮ್ ಆ್ಯಂಡ್ ಕ್ವಿಕ್ ಲೈಮ್. ನೋಡಿ ಇದನ್ನೇ ನಾವು ಈಗ ಲೈಮ್ ಸ್ಟೋನಿಗೆ ನಾವು ಇನ್ನೊಂದು ಹೆಸರಲ್ಲಿ ಮಾರ್ಬಲ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಇರುತ್ತೆ ಅಂದರೆ ಲೈಮ್ ಸ್ಟೋನನ್ನೇ ಮತ್ತೊಂದು ಹೆಸರಲ್ಲಿ ಕರಿತೀವಿ ನಾವು, ಮಾರ್ಬಲ್ಗಳು ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಪ್ರಶ್ನೆ ಬಳಸ್ಕೊಂಡಿದ್ದಾನೆ ಅವನು, ಏನು ಬಳಸ್ಕೊಂಡಿದ್ದಾನೆ? ಸಿಂಪಲ್, ಸುಣ್ಣದ ಕಲ್ಲಿನಿಂದ. ಓಕೆ, ಸುಣ್ಣದ ಕಲ್ಲಿನಿಂದ. ಅಲ್ಲ, ಸುಣ್ಣದ ಕಲ್ಲು ಅಂದ್ರೇನು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ತೊಗೊಳ್ಬೇಕು ನಾವು. ಸುಣ್ಣದ ಕಲ್ಲಿನಿಂದ ಏನು ಪಡಿಬೇಕು? ಸುಟ್ಟ ಸುಣ್ಣವನ್ನು ಪಡಿಬೇಕು ನಾವು. ಸುಟ್ಟ ಸುಣ್ಣ ಯಾವುದು? ಸುಟ್ಟ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡನ್ನು ಪಡಿಬೇಕು ನಾವು. ಇದರಿಂದ ಕ್ಯಾಲ್ಸಿಯಂ ಕಾರ್ಬೋನೇಟಿಂದ ಏನು ಪಡಿಬೇಕು ನಾವು? ಕ್ಯಾಲ್ಸಿಯಂ ಆಕ್ಸೈಡನ್ನು ಪಡಿಬೇಕು. ಸಿಂಪಲ್, ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ನಾವು ಹೀಟ್ ಮಾಡಿದಾಗ ಸಿಂಪಲ್ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಾಗುತ್ತೆ? ಹೊರಗಡೆ ಹೋಗಿಬಿಡತ್ತೆ. ಸಿಂಪಲ್, ಸುಟ್ಟ ಸುಣ್ಣವನ್ನು ಸುಣ್ಣದ ಕಲ್ಲನ್ನು ನಾವು ಕಾಯಿಸಿದಾಗ ಆ ವಿಭಜನಾ ಕ್ರಿಯೆಗೆ ಒಳಪಡಿಸಿದಾಗ ನಮಗೇನು ಸಿಗುತ್ತೆ ಅಂದರೆ ಸುಟ್ಟ ಸುಣ್ಣ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಇಲ್ಲಿ ಪ್ರತಿವರ್ತಕ ರಿಯಾಕ್ಟೆಂಟ್ ಏನಾಗಿದೆ? ಒಂದೇ ಇದೆ, ಪ್ರಾಡಕ್ಟ್ ಏನಾಗಿದೆ? 2 ಇದೆ. ಹಾಗಾದ್ರೆ ಒಂದು ರಿಯಾಕ್ಟೆಂಟ್ ಮೋರ್ ದೆನ್ 2 ಪ್ರಾಡಕ್ಟ್ ಇತ್ತು ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ? ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಏನು ಸುಣ್ಣದ ಕಲ್ಲು ಏನನ್ನು ಬಳಸ್ಕೊಂಡು ವಿಭಜನೆ ಆಗ್ತಾ ಇದೆ? ಸಿಂಪಲ್, ಹೀಟನ್ನು ಬಳಸ್ಕೊಂಡು, ಉಷ್ಣವನ್ನು ಬಳಸ್ಕೊಂಡು ವಿಭಜನೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಉಷ್ಣ ವಿಭಜನಾ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಉಷ್ಣ ವಿಭಜನಾ ರಾಸಾಯನಿಕ ಕ್ರಿಯೆ. ಇಲ್ಲಿ ನಾವು ಈ ಕ್ವಶನ್ ಬರೀಬೇಕಾದ್ರೆ ಫಸ್ಟ್ ನಮಗೇನು ಗೊತ್ತಿರಬೇಕು ಅಂದರೆ ಸುಟ್ಟ ಸುಣ್ಣ ಯಾವುದು, ಸುಣ್ಣದ ಕಲ್ಲು ಯಾವುದು, ಅರಳಿದ ಸುಣ್ಣ ಯಾವುದು, ಇವು 3 ನಮಗೆ ಕ್ಲಿಯಾರಿಟಿ ಇತ್ತು ಅಂದರೆ ಈಸಿಯಾಗಿ ಈ ಪೇಪರನ್ನು, ಈ ಕ್ವಶನ್ಸನ್ನು ನಾವು ಕ್ಲಿಯಾರಿಟಿ ಮಾಡ್ತಾ ಬರ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೂ ಏನಾರು ಕಾಂಟ್ರವರ್ಸಿ ಬರುತ್ತಾ ಇಲ್ಲಿ ನೋಡುವ, ಏನು ಬರುತ್ತೆ ಇನ್ನು ಸ್ವಲ್ಪ ಇದರ ಹೈಯರ್ ವರ್ಷನಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ ನಾವು. ನೋಡಿ ಸ್ನೇಹಿತರೆ, ಮತ್ತು ಇದರ ಹೈಯರ್ ವರ್ಷನ್ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನೋಡಿ. ಎವ್ರಿಡೇ ಲೈಫಲ್ಲಿ ನಾವು ಚಿಕ್ಕವರಿದ್ದಾಗ ಈಗಲೂ ಕೂಡ ಈ ಹಳ್ಳಿಗಳಲ್ಲಿ ಹಬ್ಬಗಳನ್ನು ಮಾಡಬೇಕಾದ್ರೆ ಸುಣ್ಣೋ ಸುಣ್ಣ ಸುಣ್ಣೋ ಸುಣ್ಣ ಸುಣ್ಣೋ ಸುಣ್ಣ ಅಂತ ತರ್ತಾರಲ್ವಾ? ಆ ಸುಣ್ಣ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ? ಸಿಂಪಲ್ ನೋಡಿ, ನಮಗೆ ಭೂಮಿಯಲ್ಲಿ ಏನು ಸಿಗುತ್ತೆ? ಸುಣ್ಣದ ಕಲ್ಲು ಸಿಗುತ್ತೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ, ಸುಣ್ಣದ ಕಲ್ಲು ಸಿಗುತ್ತೆ. ಕ್ಲಿಯರ್? ಆ ಕಲ್ಲನ್ನು ಏನು ಮಾಡ್ತಾರೆ? ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಹುರಿತಾರೆ. ಆ ಹುರಿದಾಗ ಏನಾಗ್ಬಿಡತ್ತೆ ಅಂದರೆ ಸಿಂಪಲ್, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಈ ಥರ ಸುಣ್ಣದ ಕಲ್ಲಿಂದ ನಾವೇನು ಮಾಡ್ತೀವಿ? ಸುಟ್ಟ ಸುಣ್ಣವನ್ನು ಪಡ್ಕೊಳ್ತೀವಿ. ಕ್ಲಿಯರ್? ಸುಟ್ಟ ಸುಣ್ಣವನ್ನು ಪಡ್ಕೊಳ್ತೀವಿ. ಅದರ ಬಗ್ಗೆ ಹೇಳಿದ್ದೀನಿ ನಾನು. ಇದಕ್ಕೆ ನಾವು ಲೈಮ್ ಸ್ಟೋನ್ ಅಂತ ಕರಿತೀವಿ, ಇದನ್ನೇನಂತ ಕರಿತೀವಿ? ಕ್ವಿಕ್ ಲೈಮ್. ಹಾಗಾದರೆ ಲೈಮ್ ಸ್ಟೋನನ್ನು ನಾವು ಹೀಟ್ ಮಾಡಿದಾಗ ನಮಗೇನು ಸಿಗುತ್ತೆ? ಕ್ವಿಕ್ ಲೈಮ್ ಸಿಗತ್ತೆ.
ನೆಕ್ಸ್ಟ್ ಈ ಕ್ವಿಕ್ ಲೈಮ್ ಇದೆಯಲ್ವಾ, ಈ ಸುಟ್ಟ ಸುಣ್ಣ ಇದೆಯಲ್ವಾ, ಈ ಸುಟ್ಟ ಸುಣ್ಣನ ಮತ್ತೆ ತಗೊಳ್ತೀವಿ ನಾವು ಕ್ಯಾಲ್ಸಿಯಂ ಆಕ್ಸೈಡ್. ಎಲ್ಲಿ ತೊಗೊಳ್ತೀವಿ? ಸಿಂಪಲ್, ಏನು ಅದಿರು ಸಿಗತ್ತೆ, ಏನು ಸುಣ್ಣದ ಕಲ್ಲು ಸಿಗತ್ತೆ, ಆ ಸುಣ್ಣದ ಕಲ್ಲನ್ನು ಆ ವ್ಯಾಪಾರಿ ಏನು ಮಾಡ್ತಾನೆ, ಸುಟ್ಟ ಸುಣ್ಣವನ್ನಾಗಿ ಪರಿವರ್ತನೆ ಮಾಡಿಕೊಂಡು ತನ್ನ ಚೀಲದಲ್ಲಿ ತುಂಬಿಕೊಂಡು ಹಳ್ಳಿಗಳಲ್ಲಿ ಬರ್ತಾನೆ, ಸುಣ್ಣೋ ಸುಣ್ಣ ಸುಣ್ಣೋ ಸುಣ್ಣ ಅಂತ. ಆ ಸುಣ್ಣವನ್ನು ನಾವು ನಮ್ಮ ಮನೆಯವರು ಏನು ನಮ್ಮ ಮನೇಲಿ ಅಕ್ಕಪಕ್ಕ ಇರ್ತಕ್ಕಂಥ ಏನು ಅಕ್ಕ ತಂಗಿಯರು ಏನಂತ ತಗೊಳ್ತಾರೆ, ಸುಟ್ಟು ಸುಣ್ಣವನ್ನು ತಗೊಂಡು ಅದನ್ನು ಒಡ್ಕ ಪಾತ್ರೆಯಲ್ಲಿ ಹಾಕಿ ಅದಕ್ಕೇನು ಮಾಡ್ತಾರೆ, ನೀರನ್ನು ಹಾಕ್ತಾರೆ. ಸೊ ಅದನ್ನು ನೀರನ್ನು ಹಾಕಿದ ನಂತರ ಕ್ಲಿಯರ್, ನೀರನ್ನು ಹಾಕಿದ ನಂತರ ಏನಾಗುತ್ತೆ, ಸಿಂಪಲ್ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಸಿಂಪಲ್ ಇಲ್ಲಿಂದ ಒಂದು ಆಕ್ಸಿಜನ್ ಏನಾಗುತ್ತೆ, ಇಲ್ಲಿಗೆ ಜಂಪ್ ಆಗುತ್ತೆ. ಜಂಪ್ ಆಗಿಬಿಟ್ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಮೀನ್ಸ್ ಅರಳಿದ ಸುಣ್ಣವಾಗಿ ಪರಿವರ್ತನೆ ಮಾಡುತ್ತೆ, ಅರಳಿದ ಸುಣ್ಣ. ನೋಡಿ, ನಮಗೆ ಭೂಮಿಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ. ಅದನ್ನು ಕಾಯಿಸಿದಾಗ ವ್ಯಾಪಾರಿ ಕ್ಯಾಲ್ಸಿಯಂ ಆಕ್ಸೈಡನ್ನು ರೆಡಿ ಮಾಡ್ಕೋತಾನೆ. ಆ ವ್ಯಾಪಾರಿ ಕ್ಯಾಲ್ಸಿಯಂ ಆಕ್ಸೈಡ್ ತಂದು ನಮ್ಮ ಮನೇಲಿ ಮಾರಿದಾಗ ನಮ್ಮ ಮನೇಲಿ ಅದಕ್ಕೆ ನೀರು ಹಾಕ್ಕೊಂಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನಾಗಿ ಗೋಡೆಗೆ ಬೆಳಿತೀವಿ. ನೆಕ್ಸ್ಟ್ ಅಡಿಕೆ ಎಲೆಗೆ ಆ ಸುಣ್ಣವನ್ನು ಹಚ್ಕೊಂಡು ನಾವೇನು ಮಾಡ್ತೀವಿ, ಅಡಿಕೆ ಎಲೆ ಬೆಳೆಸ್ತಾ ಹೋಗ್ತೀವಿ. ಇಲ್ಲಿ ನಮಗೆ 3 ರೀತಿ ಸುಣ್ಣ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಲೈಮ್ ಸ್ಟೋನ್, ಇನ್ನೊಂದು ಕ್ವಿಕ್ ಲೈಮ್, ಇನ್ನೊಂದು ಸ್ಲ್ಯಾಕ್ಡ್ ಲೈಮ್. ನಮಗೆ ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಯಾವುದು, ನಮ್ಮ ಕ್ಯಾಲ್ಸಿಯಂ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಅದನ್ನು ನಾವು ಫ್ಯಾಕ್ಟ್ರಿಗಳಲ್ಲಿ ಬರ್ನ್ ಮಾಡಿದಾಗ, ತನ್ನ ಕುಲುಮೆಗಳಲ್ಲಿ ಬರ್ನ್ ಮಾಡಿದಾಗ ನಮಗೇನು ಸಿಗುತ್ತೆ, ಸುಟ್ಟ ಸುಣ್ಣ ಕ್ವಿಕ್ ಲೈಮ್. ಅದನ್ನು ತಗೊಂಡು ಮನೆಗೆ ತಗೊಂಬಂದು ಅದಕ್ಕೆ ನೀರು ಹಾಕಿದಾಗ ನಮಗೇನು ಸಿಗುತ್ತೆ, ಅರಳಿದ ಸುಣ್ಣ ಸ್ಲ್ಯಾಕ್ಡ್ ಲೈಮ್ ಸಿಗುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಆರ್ಡರ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಬದ್ರಿ ಅವರೇ. ನಮಗೆ ಭೂಮಿಯಲ್ಲಿ ಏನು ಸಿಕ್ತೀಗ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಕ್ತು, ಕ್ಲಿಯರ್, ಅಂದರೆ ಸುಣ್ಣದ ಕಲ್ಲು ಸಿಕ್ತು. ಅದನ್ನು ತೊಗೊಂಡು ಏನು ಮಾಡಿದ್ವಿ, ನಮ್ಮದೇ ಆಗಿರ್ತಕ್ಕಂತಹ ಏನು ಗೃಹ ಕೈಗಾರಿಕೆ ಆ ಫ್ಯಾಕ್ಟ್ರಿಗಳಲ್ಲಿ ಅದನ್ನೇನು ಮಾಡಿದ್ವಿ, ಹೀಟ್ ಮಾಡಿದ್ವಿ. ಹೀಟ್ ಮಾಡಿದಾಗ ನಮಗೇನು ಸಿಕ್ತು, ಕ್ವಿಕ್ ಲೈಮ್ ಕ್ಯಾಲ್ಸಿಯಂ ಆಕ್ಸೈಡ್ ಸಿಕ್ತು, ಕಾರ್ಬನ್ ಡೈಆಕ್ಸೈಡ್ ವೇಪರ್ ಆಗಿ ಹೋಯಿತು. ಆ ಕ್ಯಾಲ್ಸಿಯಂ ಆಕ್ಸೈಡನ್ನು ನಾವು ಚೀಲಗಳಲ್ಲಿ ತುಂಬಿಕೊಂಡು ಹಳ್ಳಿಗಳಲ್ಲಿ ಬಂದು ಮಾರಿದ್ವಿ. ಹಳ್ಳಿಗಳಲ್ಲಿ ಅದನ್ನು ತೊಗೊಂಡು ಏನು ಮಾಡಿದ್ರು, ನೀರು ಹಾಕಿದ್ರು. ನೀರು ಹಾಕಿದಾಗ ಸುಣ್ಣ ಏನಾಯಿತು, ಅರಳಿತು. ಸುಣ್ಣ ಅರಳಿದಾಗ ನಾವು ಅರಳಿದ ಸುಣ್ಣ ಆಗಿ ಗೋಡೆಗೆ ಬೆಳೆದ್ವಿ ಮತ್ತು ಅಡಿಕೆಲೆ ಜೊತೆಗೆ ನಮಗೆ ಏನೇನು ಬೇಕು ಅದಕ್ಕೆ ಬಳಸ್ಕೊಂಡ್ವಿ. ಇಲ್ಲಿ ನಮಗೆ ಕ್ಲಿಯಾರಿಟಿ ಏನಪ್ಪ ಅಂದರೆ, ಲೈಮ್ ಸ್ಟೋನ್ ಯಾವುದು, ಕ್ವಿಕ್ ಲೈಮ್ ಯಾವುದು, ಸ್ಲ್ಯಾಕ್ಡ್ ಲೈಮ್ ಯಾವುದು. ಯಾಕಂದರೆ 3 ಕೂಡ ಡಿಫ್ರೆಂಟ್ ಫಾರ್ಮುಲಾ ಬಂದುಬಿಡುತ್ತೆ. ಯಾಕಂದರೆ ಈ ಕಡೆ ಎ ಕಡೆ ಅವನು ಸಿಂಪಲಾಗಿ ಕೊಟ್ಬಿಡ್ತಾನೆ, ಹಿಂಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕೊಟ್ಬಿಡ್ತಾನೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಬಿಡ್ತಾನೆ, ಈ ಥರ ಫಾರ್ಮುಲಾ ಕೊಟ್ಬಿಡ್ತಾನೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕೊಟ್ಬಿಡ್ತಾನೆ, ಮತ್ತು ಇನ್ನೊಂದು ಬೇರೆ ಏನೋ ಕೊಡ್ತಾನೆ. ಕೊಟ್ಬಿಟ್ಟು ಆ ಕಡೆ ಸಿಂಪಲ್ ಸ್ಲ್ಯಾಕ್ಡ್ ಲೈಮ್ ಯಾವುದು, ಕ್ವಿಕ್ ಲೈಮ್ ಯಾವುದು, ಆ್ಯಂಡ್ ಲೈಮ್ ಸ್ಟೋನ್ ಯಾವುದು, ಈ ಥರ ಕೇಳಿಬಿಡ್ತಾನೆ. ನಮಗೆ ತುಂಬಾ ಕ್ಲಿಯಾರಿಟಿ ಬೇಕಾಗಿರುತ್ತೆ. ಈ ಕ್ಲಿಯಾರಿಟಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಭೂಮಿಯಲ್ಲಿ ನಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ. ಅದನ್ನು ಹೀಟ್ ಮಾಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗುತ್ತೆ, ಅದಕ್ಕೆ ನೀರು ಹಾಕಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಈಸಿಯಾಗಿ. ಹಾಗಾದರೆ ಸುಟ್ಟ ಅಂದರೆ ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಥರ್ಮಲ್ ಡಿಕಂಪೋಸಿಷನ್. ಅದನ್ನು ಫಸ್ಟ್ ಹೇಳಿದ್ದೀನಿ. ಹೇಳಿದ್ಮೇಲೆ ಕಾಂಟ್ರವರ್ಸಿನ ಇದು ಕ್ಲಿಯರ್ ಮಾಡಿದ್ದೀನಿ ಬದ್ರಿ ಅವರು. ಇದ್ರ ಹಿಂದೆ ನಾನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಈ ಸುಣ್ಣದ ಕಲ್ಲನ್ನು ಕಾಯಿಸಿದಾಗ ನಮಗೇನು ಸಿಗುತ್ತೆ ಅಂದರೆ ಡಿಕಾಂಪೋಸ್, ಸುಣ್ಣದ ಕಲ್ಲು ಒಡೆಯುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಒಡೆಯುತ್ತೆ. ಒಡೆಯೋದಕ್ಕೆ ಏನಂತ ಕರಿತೀವಿ ನಾವು, ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಹೊಡಿಲಿಕ್ಕೆ ಏನು ಬಳಸ್ಕೊಳ್ತೀವಿ, ಹೀಟ್ ಬಳಸ್ಕೊಳ್ಳೋದ್ರಿಂದ ಇದಕ್ಕೆ ಥರ್ಮಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಡಿಕಾಂಪೋಸಿಷನ್ ಅಂದರೆ 1 ರಿಯಾಕ್ಟೆಂಟ್ ಇರುತ್ತೆ, ಮೋರ್ ದೆನ್ 2 ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ಅರ್ಥ ಆಗಿದೆ. ಬಟ್ ನನಗೆ ಎಲ್ಲ ಹುಡುಗರಿಗೂ ಅರ್ಥ ಆಗಿರುತ್ತೆ ಬದ್ರಿ ಅವರೇ. ನಾನು ಕ್ಲಾಸ್ ಮಾಡಿದಾಗ ಹುಡುಗರು ಕನ್ಫ್ಯೂಸನ್ಸಲ್ಲಿ ಎಲ್ಲಿ ಬೀಳ್ತಾರೆ, ಸ್ಲೈಟ್ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಆ್ಯಂಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದು ಕ್ಲಿಯಾರಿಟಿ ಇರಲ್ಲ. ಇದನ್ನು ಎಕ್ಸಾಮ್ ಹಾಲಲ್ಲಿ ಹೋಗಿ ಏನು ಮಾಡ್ತಾರೆ, ಗೊಂದಲ ಮಾಡ್ಕೊಳ್ತಾರೆ. ಸುಣ್ಣದ ಕಲ್ಲಿ ಯಾವುದು, ನೆಕ್ಸ್ಟ್ ಸುಟ್ಟ ಸುಣ್ಣ ಯಾವುದು, ನೆಕ್ಸ್ಟ್ ಅರಳಿದ ಸುಣ್ಣ ಯಾವುದು, ಇದು ಕ್ಲಿಯಾರಿಟಿ. ಈ ಕ್ಲಿಯಾರಿಟಿ ತೊಗೊಂಡ್ರೆ ಈ ಪ್ರಶ್ನೆಯನ್ನು ನಾವು ಎಕ್ಸಾಮ್ ಹಾಲಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ತುಂಬ ಬ್ಯೂಟಿಫುಲ್ ಬರಲಿಕ್ಕೆ ರೆಡಿ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿವರೆಗೂ ಯಾವ ಜನರಲ್ ಸೈನ್ಸಲ್ಲಿ ಈ ಕ್ವಶನ್ಸ್ ಬಂದಿಲ್ಲ. ನಾಳೆ PCಲೋ PSAಲೋ ಬರ್ಬೋದಲ್ವಾ? ಬರೆದ್ರೆ ಎಂಥ ಓದಿದವನಿಗೂ ಕೂಡ ಕನ್ಫ್ಯೂಸ್ ಆಗಿಬಿಡತ್ತೆ ಇಲ್ಲಿ. ಯಾಕಂದರೆ ಇಲ್ಲಿ ಸುಣ್ಣದ ಕಲ್ಲು ಯಾವುದು ಅವ್ನು ಕೊಟ್ಬಿಟ್ಟ ಅಂದರೆ, ಸುಣ್ಣದ ಕಲ್ಲು ಯಾವುದು, ಇವುಗಳಲ್ಲಿ ಸುಟ್ಟ ಸುಣ್ಣ ಯಾವುದು ಆಪ್ಷನ್ ಕೊಟ್ಬಿಡ್ತಾನವ. ಇವುಗಳಲ್ಲಿ ನೋಡಿ, ಈಗ PSL ಕ್ವಶನ್ ಬಂದಿದೆಯಪ್ಪ, ಇವುಗಳಲ್ಲಿ ಸುಟ್ಟ ಸುಣ್ಣ ಆರ್ ಕ್ವಿಕ್ ಲೈಮ್ ಯಾವುದು ಅಂತ ಕೊಡ್ತಾನೆ. ಆಪ್ಷನ್ ನೀಟಾಗಿ ಕೊಡ್ತಾನೆ, ಅವ್ನು ಫಾರ್ಮುಲಾ ಕೊಡೋದೇ ಇಲ್ಲ. ಕ್ಯಾಲ್ಸಿಯಂ ಕಾರ್ಬೋನೇಟ್,
ಕ್ಲಿಯರ್. ಆಪ್ಷನ್ ಬಿ ಕ್ಯಾಲ್ಸಿಯಂ ಆಕ್ಸೈಡ್. ಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ಡಿ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕೊಟ್ಬಿಡ್ತಾನೆ. ಕ್ವಶನ್ ಕೇಳಿರೋದೇನು? ಸುಟ್ಟ ಸುಣ್ಣ ಯಾವುದು? ಕ್ವಶನ್ ಸುಟ್ಟ ಸುಣ್ಣ ಯಾವುದು? ಕ್ಲಿಯರ್. ಕ್ವಿಕ್ ಲೈಮ್ ಯಾವುದು ಅಂತ ಕ್ವಶನ್ ಕೇಳಿದಾನೆ ಅವ. ಕ್ವಿಕ್ ಲೈಮ್ ಎಷ್ಟು ಮಜಾ ಇದೆಯಲ್ವಾ? ಹುಡುಗರು ಗೊಂದಲ ಅಲ್ಲ, ಎಕ್ಸಾಮ್ ಹಾಲಲ್ಲಿ ಒಂದು ಸೆಕೆಂಡ್ ಶೆಕೆ ಬಂದುಬಿಡುತ್ತೆ. ಬಟ್ ಪ್ರಶ್ನೆ ಏನಾಗಿದೆ? ತುಂಬ ಈಸಿ ಇದೆ ಅಲ್ವಾ? ಸೊ ಸಿಂಪಲ್. ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂದರೆ ಸುಣ್ಣದ ಕಲ್ಲು. ಅದನ್ನು ಹೀಟ್ ಮಾಡಿದಾಗ ನಮಗೆ ಸುಟ್ಟು ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ನೀರು ಹಾಕಿದಾಗ ನಮಗೆ ಕ್ಯಾಲ್ಸಿಯಂ ಹೈಡ್ರಾ. ನೀರು ಹಾಕಿದ್ದೀವಿ ಅನ್ನೋದನ್ನು ನೀವು ತೋರಿಸ್ತಾ ನೋಡಿ. ಹೈಡ್ರಾ ಅಂದರೆ ನೀರು ಹಾಕಿದ್ದೀವಿ ಅಂತ ಅರ್ಥ, ನೀರಿದೆ ಅಂತ ಅರ್ಥ. ಹಾಗಾದ್ರೆ ನಾವು ಅಡಿಕೆಯಲ್ಲೇ ಜೊತೆಗೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ತಿಂತೇವ, ಕ್ಯಾಲ್ಸಿಯಂ ಆಕ್ಸೈಡ್ ತಿಂತೇವ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಿಂತೇವ ಅನ್ನೂ ಕೂಡ ಕ್ವಶನ್ ಬರ್ಬೋದಲ್ವಾ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇನ್ ಕೇಸ್ ಅಪ್ಪ. ಈಗ ಎಕ್ಸಾಂಪಲ್ ನಂತರ ಈಗ ಅಡಿಕೆ ಇದೆ, ಎಲೆ ಇದೆ, ಇಬ್ಬರ ಹತ್ರನೂ ಇಬ್ಬರು ಬ್ಯೂಟಿಫುಲ್ ಟೀಚರ್ಸ್ ನಾವು. ಮಧ್ಯಾಹ್ನ ಯಾಕೋ ಒಳ್ಳೆ ಬಿಸಿ ಊಟ ಆಗಿದೆ, ಅಡಿಕೆ ಎಲೆ ಇದೆ, ಸುಣ್ಣ ತಿನ್ನೋಣಂತ ಏನೋ ಚಾಕ್ ಪೀಸ್ ಮುರ್ಕೊಂಡು ಹಾಕೋತೇವ ನಾವು. ಯಾಕೆ ಚಾಕ್ ಪೀಸ್ ಮುರ್ಕೊಂಡು ಯಾಕೆ ಹಾಕಲ್ಲ ಅಂದರೆ ಚಾಕ್ ಪೀಸ್ ಈಸ್ ನಾಟ್ ಎ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಗೋಡೆ ಮೇಲೆ ಬೆಳೆದಿರೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲ, ಅದೇನದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಅಡಿಕೆ ಎಲೆ ಜೊತೆಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬೇಕಾಗಿರೋದು, ನಿಮಗೆ ಚಾಕ್ ಪೀಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬೇಕಾಗಿಲ್ಲ ಅಲ್ವಾ? ನೋಡಿ ಎಷ್ಟು ಬ್ಯೂಟಿಫುಲ್ ಕೆಮಿಸ್ಟ್ರಿ ಇದೆ ಅಲ್ವಾ? ಕೆಲವೊಂದು ಕಾನ್ಸ್ಟಿಟ್ಯೂಟ್, ಕೆಲವೊಂದು ಘಟಕಾಂಶಗಳು, ಕೆಲವೊಂದು ಧಾತುಗಳು ಬದಲಾವಣೆ ಆಯಿತು ಅಂದರೆ ಅದರ ಗುಣಗಳೇ ಏನಾಗ್ಬಿಡತ್ತೆ? ಚೇಂಜ್ ಆಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ನೀವು ಕ್ಲಿಯಾರಿಟಿ ತೊಗೊಳ್ಳಿ. ಇಲ್ಲಿ ಸುಣ್ಣದ ಕಲ್ಲು ಯಾವುದು, ಸುಟ್ಟು ಸುಣ್ಣ ಯಾವುದು, ಅರಳಿದ ಸುಣ್ಣ. ಆರ್ಡರ್ ಕೇಳ್ಬೋದಲ್ವಾ? ನಾವು ಸುಣ್ಣವನ್ನು ಪಡೆಯುವ, ನಾವು ಬಳಸುವ ಸುಣ್ಣವನ್ನು ಪಡೆಯುವ ಬಗೆ ಯಾವುದು? ನೋಡಿ ಈ ಥರ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದನ್ನೇ ಆ ಕಡೆ ಈ ಕಡೆ ಮಿಕ್ಸಪ್ ಮಾಡಿ ಕೊಡ್ಬೋದಲ್ವಾ? ಇದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಕೊಡ್ಬೋದಲ್ವಾ? ಹಾಗಾಗಿ ನಾವು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಮೋಸ್ಟ್ಲಿ ಮನೇಲಿರೋ ನಮ್ಮ ಹೆಣ್ಮಕ್ಳು, ಓದೇ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಅರ್ಥ ಮಾಡ್ಕೋತಾರಂತ ಅನ್ಕೋತೀನಿ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಸಂಕ್ಷಾರಣವನ್ನು ತಡೆಗಟ್ಟುವ ವಿಧಾನಗಳು ಅಂತ ಇದೆ. ಆಲ್ರೆಡಿ ಇದರ ಪ್ರೀವಿಯಸ್ ಸ್ಲೈಡಲ್ಲಿ ಇದರ ಕೆಮಿಕಲ್ ಫಾರ್ಮುಲಾ ಈಕ್ವೇಷನ್ಸನ್ನು ಹೇಳಿದ್ದೀನಿ. ಬಟ್ ಒಂದು ಸ್ವಲ್ಪ ಹೇಳ್ಕೊಳ್ಳೋಣಲ್ವಾ? ಸುಮ್ಮನೆ ಈ ಸ್ಲೈಡ್ ಮಾಡಿದ್ದೀವಿ ಅಂದಮೇಲೆ ಒಂದು ಸ್ವಲ್ಪ ಬೇಜಾರಾಗ್ಬಿಡತ್ತೆ ನಾವು ಸುಮ್ಮನೆ ಹೋಗ್ಬಿಟ್ರೆ. ಏನು ಸಂಕ್ಷಾರಣವನ್ನು ತಡಿತಕ್ಕಂತಹ ವಿಧಾನಗಳು? ಆಲ್ರೆಡಿ ನಿಮಗೆ ಗೊತ್ತಿದೆ. ಏನು ಕಬ್ಬಿಣ ಅಂತ ಇದೆ, ಐರನ್ ಅಂತ ಇದೆ. ಈ ಕಬ್ಬಿಣದಂತಹ ವಸ್ತುಗಳೇನಿದೆ ಅವು ನೀರು ಮತ್ತು ಗಾಳಿ ಇವೆರಡನ್ನು ಸೇರ್ಕೊಂಡು ನಾವೇನಂತ ಕರಿತೀವಿ? ತೇವಾಂಶ, ಹ್ಯುಮಿಡಿಟಿ ಅಂತ ಕರಿತೀವಿ. ಈ ತೇವಾಂಶದ ಜೊತೆಗೆ ವರ್ತಿಸಿ ತನ್ನ ಮೂಲ ಗುಣ ಮೀನ್ಸ್ ಹೊಳಪನ್ನು ಏನು ಮಾಡ್ಕೊಳ್ಳತ್ತೆ? ಕಳ್ಕೊಳ್ಳತ್ತೆ. ಇದನ್ನು ನಾವೇನಂತ ಕರಿತೀವಿ? ಸಂಕ್ಷಾರಣ ಆರ್ ಕರೋಸಿನ್ ಆರ್ ರಸ್ಟ್, ಜಂಗು ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಈ ಕಬ್ಬಿಣ ತೇವಾಂಶದ ಜೊತೆಗೆ ವರ್ತಿಸಿ ತನ್ನ ಹೊಳಪನ್ನು, ತನ್ನ ಮೂಲ ಗುಣವನ್ನು ಕಳ್ಕೊಳ್ಳುತ್ತೆ. ಇದನ್ನು ಸಂಕ್ಷಾರಣ ಅಂತ ಕರಿತೀವಿ. ಈ ಸಂಕ್ಷಾರಣ ಆಗಬಾರ್ದು ಅಂದರೆ ಕಬ್ಬಿಣ ತನ್ನ ಹೊಳಪನ್ನು ಕಳ್ಕೋಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಈ ನೀರು ಮತ್ತು ಗಾಳಿ ಒಟ್ಟಿಗಿರೋದಕ್ಕೆ ಏನಂತ ಕರಿತೀವಿ? ಹ್ಯುಮಿಡಿಟಿ, ತೇವಾಂಶ ಜೊತೆಗೆ ವರ್ತಿಸಬಾರ್ದು. ಆದರೆ ತೇವಾಂಶ ಜೊತೆಗೆ ವರ್ತಿಸಬಾರ್ದು ಅಂದರೆ ತೇವಾಂಶವನ್ನು ರಿಜೆಕ್ಟ್ ಮಾಡ್ತಕ್ಕಂಥ ವಸ್ತುಗಳನ್ನು ಅದರ ಮೇಲೆ ಏನು ಮಾಡಬೇಕು? ಲೇಪನವನ್ನು ಮಾಡಬೇಕು, ಪ್ಲೇಟಿಂಗನ್ನು ಮಾಡಬೇಕು. ಹಾಗಾದ್ರೆ ತೇವಾಂಶ ಆದರೆ ನೀರನ್ನು ಆಪೋಸ್ ಮಾಡ್ತಕ್ಕಂಥ ವಸ್ತುಗಳು ಯಾವುದು? ಸೊ ನನಗೆ ಗೊತ್ತಿರತಕ್ಕಂಥದ್ದು ದಟ್ ಈಸ್ ಎಣ್ಣೆ. ನೋಡಿ, ಕೈಗೆ ಎಣ್ಣೆ ಹಚ್ಕೊಳ್ಳಿ, ಆಮೇಲೆ ನೀರು ಹಾಕಿ, ಎಣ್ಣೆಗೆ ಏನಾದರೂ ನೀರು ಟಚ್ ಆಗಲ್ಲ. ಹಾಗಾದ್ರೆ ಎಣ್ಣೆಗಳನ್ನು ಕಬ್ಬಿಣದ ಮೇಲೆ ಸವರುವುದರಿಂದ ನಾವು ಸಂಕ್ಷಾರಣವನ್ನು ತಡೆಗಟ್ಟಬಹುದು. ಸೊ ನೆಕ್ಸ್ಟ್, ಎಣ್ಣೆ ಆದ ನಂತರ ಡಾಂಬರ್. ಕ್ಲಿಯರ್? ಡಾಂಬರ್ ಹಚ್ಚುವುದರ ಮೂಲಕ ನಾವು ಸಂಕ್ಷಾರಣವನ್ನು ತಡೆಗಟ್ಟಬಹುದು. ಸೊ ಅದನ್ನ ಆದ ನಂತರ ಎಣ್ಣೆ ಆಯಿತು, ಡಾಂಬರ್ ಆಯಿತು. ನೆಕ್ಸ್ಟ್ ಬಣ್ಣಗಳನ್ನು ಹಚ್ಚುವುದರ ಮೂಲಕ, ಆಯಿಲ್ ಪೇಂಟ್ಸ್, ಬಣ್ಣಗಳನ್ನು ನೋಡಿ. ಹಳ್ಳಿಗಳಲ್ಲಿ ನಾವೆಲ್ಲ ಆವಾಗೆಲ್ಲ ಆಯಿಲ್ ಪೇಂಟ್ ಮನೆಗೆಲ್ಲ ಹಚ್ಚಿಬಿಡ್ತಿದ್ವಿ. ಆಮೇಲೆ ತೊಳೆ ಹಾಕಿ ನೀರಲ್ಲಿ ಹೋಗಲ್ಲ, ಸಿಮೆಣ್ಣೆ ಹಾಕಿ, ಟರ್ಪಂಟನ್ ಏನೇನೋ ಹಾಕಿ ತೊಳಿತಾ ಇದ್ವಿ. ಯಾಕಂದರೆ ಅದು ಹೈಡ್ರೋಫಿಲಿಕ್ ಅಲ್ಲ, ಹೈಡ್ರೋಫೋಬಿಕ್, ಜಲ ವಿಕರ್ಷಕ ವಸ್ತುಗಳು. ಇವೆಲ್ಲವೂ ಕೂಡ ತೇವಾಂಶವನ್ನು ಏನು ಮಾಡುತ್ತೆ? ರಿಜೆಕ್ಟ್ ಮಾಡುತ್ತೆ. ನೀರಿನ ಅಂಶವನ್ನು ಏನು ಮಾಡುತ್ತೆ? ರಿಜೆಕ್ಟ್ ಮಾಡುತ್ತೆ. ಹಾಗೆ ನೀರಿನ ಅಂಶ ನೋಡಿ, ಕಬ್ಬಿಣದ ಮೇಲೆ ಇವನ್ನು ನಾವು ಎಣ್ಣೆ, ಡಾಂಬರ್, ಬಣ್ಣ ಹಚ್ಚಿಬಿಟ್ರೆ ತೇವಾಂಶ ಬಾರ್ಲೆ ಕಬ್ಬಿಣ ನೀನು ಹಾಳು ಮಾಡ್ತೀನಿ ಅಂದರೆ ಹರಿತಾ ನೋಡು ಒಗ್ಗರೆ ಅಂತ ಇವು ಕಳಿಸ್ಬಿಡ್ತಾವೆ ಇವು. ಹಾಗಾಗಿ ಕಬ್ಬಿಣ ಏನು ಮಾಡಲ್ಲ? ತುಕ್ಕು ಹಿಡಿಯಲ್ಲ, ಕಬ್ಬಿಣ ಸಂಕ್ಷಾರಣಕ್ಕೆ ಒಳಪಡಲ್ಲ. ಇದು ಲೋಕಲ್ ಆಗಿ ನಾಲೆಡ್ಜ್ ಅಪ್ಡೇಟ್ ಆಗ್ತಾ ಬಂತು. ಜನ ಬುದ್ಧಿವಂತ ಆದ ನಂತರ ಮತ್ತೆ ಟೆಕ್ನಾಲಜಿ ಚೇಂಜ್ ಮಾಡ್ದ. ಕಬ್ಬಿಣದ ಮೇಲೆ
ಯಾವುದರ ಲೇಪನ? ಸತುವಿನ ಲೇಪನ, ಜಿಂಕ್ ಕೋಟಿಂಗನ್ನು ಮಾಡ್ದ. ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಗ್ಯಾಲ್ವನೈಜೇಷನ್. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಗ್ಯಾಲ್ವನೈಜೇಷನ್ ಕನ್ನಡದಲ್ಲಿ ಗ್ಯಾಲ್ವನೀಕರಣ ಅಂತ ಕರಿತೀವಿ. ಹಾಗಾದರೆ ಗ್ಯಾಲ್ವನೀಕರಣ ಅಂತಕ್ಕಂಥ ಪ್ರಕ್ರಿಯೆ ಏನಕ್ಕೆ ಬಳಸ್ತಾರೆ? ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಗಟ್ಟಲಿಕ್ಕೆ, ಕಬ್ಬಿಣ ಸಂಕ್ಷಾರಣ ಆಗೋದನ್ನು ತಡಿಲಿಕ್ಕೆ ನಾವು ಯಾವ ಪ್ರಕ್ರಿಯೆಯನ್ನು ಬಳಸ್ತೀವಿ? ಗ್ಯಾಲ್ವನೀಕರಣ. ಗ್ಯಾಲ್ವನೀಕರಣ ಪ್ರಕ್ರಿಯೆಯಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳ್ತಾನೆ. ಗ್ಯಾಲ್ವನೀಕರಣ ಪ್ರಕ್ರಿಯೆಯಲ್ಲಿ ಬಳಸ್ತಕ್ಕಂಥ ಲೋಹ ಯಾವುದು ಅಂತ ಕೇಳಿದ್ರೆ ಸತು. ಗ್ಯಾಲ್ವನೈಜೇಷನ್ ಪ್ರೋಸೆಸ್ನಲ್ಲಿ ನಾವು ಯಾವ ಲೋಹವನ್ನು ಯಾವ ಲೋಹದ ಮೇಲೆ ಲೇಪನ ಮಾಡ್ತೀವಿ ಅಂತಲೂ ಕೂಡ ಕೇಳ್ಬೋದು. ಸಿಂಪಲ್, ಕಬ್ಬಿಣದ ಮೇಲೆ ಸತುವಿನ ಲೇಪನನ, ಸತುವಿನ ಮೇಲೆ ಕಬ್ಬಿಣದ ಲೇಪನನ, ಈ ಥರನೂ ಕೇಳ್ಬೋದು. ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡಿ ಆ ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡಿತಕ್ಕಂಥ ವಿಧಾನವನ್ನು ನಾವೇನಂತ ಕರಿತೀವಿ? ಗ್ಯಾಲ್ವನೀಕರಣ. ನೋಡಿ, ಮತ್ತೆ ನಾಲೆಡ್ಜ್ ಬರ್ತಾ ಬರ್ತಾ ಮತ್ತೆ ಅಪ್ಡೇಟ್ ಆಯಿತು. ಮತ್ತು ಅಪ್ಡೇಟ್ ಆದ ನಂತರ ಮತ್ತು ಇದಕ್ಕಿಂತ ಇನ್ನು ಬೆಸ್ಟ್ ಪ್ರೊಸೆಸ್ ಯಾವುದು? ಬೆಸ್ಟ್ ಪ್ರೊಸೆಸ್ ಸಿಂಪಲ್ ಆನೋಡೀಕರಣ. ಕ್ಲಿಯರ್? ಆನೋಡೀಕರಣ ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ವಿಧಾನದ ಮೂಲಕ ಮಾಡ್ತೀವಿ. ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮೆಟಲ್ಸ್ ಟಾಪಿಕಲ್ಲಿ ಹೇಳ್ತಾ ಬರ್ತೀನಿ. ಈಗ ಪ್ರೆಸೆಂಟ್ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ ಈ ಕಬ್ಬಿಣ ಸಂಕ್ಷಾರಣ ಆಗಬಾರ್ದು ಅಂತ ಸ್ಟ್ಯಾಂಡರ್ಡ್ ಆಗಿ ಒಂದು ಪ್ರೊಸೆಸ್ ಇದೆ. ಇದಕ್ಕೆ ನಾವಂತ ಕರಿತೀವಿ ಅಲಾಯ್ಸ್ ಮಾಡುವುದರ ಮೂಲಕ. ಅಲಾಯ್ಸ್ ಅಂದರೆ ಸಿಂಪಲ್ ಮಿಶ್ರ ಲೋಹಗಳನ್ನು ಮಾಡುವುದರ ಮೂಲಕ. ಮಿಶ್ರಲೋಹ ಅಂದರೆ ನೋಡಿ, ಕಬ್ಬಿಣ ತೇವಾಂಶದ ಜೊತೆಗೆ ವರ್ತಿಸಿಬಿಟ್ಟು ತುಕ್ಕು ಅಂದರೆ ತನ್ನ ಮೂಲ ಗುಣವನ್ನು ಕಳ್ಕೊಂಡ್ಬಿಡತ್ತೆ. ಆ ಮೂಲ ಗುಣವನ್ನು ಕಳ್ಕೊಳ್ತಕ್ಕಂಥ ಕಬ್ಬಿಣಕ್ಕೆ ಕಾರ್ಬನನ್ನು ಮಿಕ್ಸ್ ಮಾಡೋದು, ಸ್ವಲ್ಪ ಗಟ್ಟಿಯಾಗಲಿ ಅಂತ ನಿಕ್ಕಲನ್ನು ಮಿಕ್ಸ್ ಮಾಡೋದು, ಮತ್ತು ಅದು ತುಕ್ಕು ಹಿಡಿಬಾರ್ದು ಅಂತ ಕ್ರೋಮಿಯಮನ್ನು ಮಿಕ್ಸ್ ಮಾಡೋದು. ನೋಡಿ, ಕಬ್ಬಿಣಕ್ಕೆ ಕ್ರೋಮಿಯಂ ಮಿಕ್ಸ್ ಮಾಡಿದ ತಕ್ಷಣವೇ ಈ ಬಡ್ಡಿ ಮಗನ ಕ್ರೋಮಿಯಮ್ಮು ಕರೋಸಿವ್ ಸಂಕ್ಷಾರಣವನ್ನು ತಡೆಗಟ್ಟತಕ್ಕಂಥ ಒಂದು ಲೋಹ. ಹಾಗಾಗಿ ಈ ಕಬ್ಬಿಣದಲ್ಲಿ ಆಲ್ರೆಡಿ ಕ್ರೋಮಿಯಂ ಇರೋದ್ರಿಂದ ಈ ಕಬ್ಬಿಣ ಸಂಕ್ಷಾರಣ ಮೀನ್ಸ್ ತುಕ್ಕು ಒಳಪಡದೇ ಇಲ್ಲ. ಇಂತಹ ಕಬ್ಬಿಣವನ್ನು ನಾವೇನಂತ ಕರಿತೀವಿ? ಸ್ಟೈನ್ ಲೆಸ್ ಸ್ಟೀಲ್ ಅಂತ ಕರಿತೀವಿ. ಕಲೆ ರಹಿತ ಉಕ್ಕು ಅಥವಾ ತುಕ್ಕು ನಿರೋಧಕ ಉಕ್ಕು. ಹಾಗಾದರೆ ಆ ಕಬ್ಬಿಣದ ಒಳಗಡೆನೆ ನಾವು ಇತರೆ ಲೋಹಗಳನ್ನು ಮಿಕ್ಸ್ ಮಾಡಿ ಪರ್ಮನೆಂಟಾಗಿ ಕಬ್ಬಿಣ ಸಂಕ್ಷಾರಣಕ್ಕೆ ಒಳಪಡದೇ ಇರಬೇಕು, ಅಂದರೆ ಒಳಪಡಲೇಬಾರ್ದು, ಆ ಥರ ಮಾಡಿಬಿಡ್ತೀವಿ. ಇಂಥ ಟೆಕ್ನಾಲಜಿಗೆ ನಾವೇನಂತ ಕರಿತೀವಿ? ಅಲಾಯ್ಸ್. ಮಿಶ್ರ ಲೋಹಗಳು ಅವೆಲ್ಲ ಮೆಟಲ್ಸ್ ಟಾಪಿಕಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಈ ಕ್ವಶನ್ PC ಯಿಂದ DC ಬರ್ಬೋದು, ಈ ಕ್ವಶನ್ನು PC ಯಿಂದ DC ಬರುತ್ತೆ. ಬಟ್ ನಮ್ಮ GPSTR HSTRಗೆ ಒನ್ ಆಫ್ ದ ಬಟ್ ಇದಕ್ಕೆ ಸಮೀಕರಣವೂ ಕೂಡ ಇದೆ. ಈ ಸಮೀಕರಣನ ನಾನು ಹಳೆ ಸ್ಲೈಡಲ್ಲಿ ಬದಲವರೇ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀರಿ. ಕಬ್ಬಿಣ ತುಕ್ಕು ಹಿಡಿತಕ್ಕಂಥ ಒಂದು ಸಮೀಕರಣ, ಅದು ಯಾವ ಸಂಯೋಗನ, ಅದು ರೆಡಾಕ್ಸ್ ಕ್ರಿಯೆನ, ಅದು ಉತ್ಕರ್ಷಣನ, ಅಪಕರ್ಷಣನ ಅಂತ ಈ ಹಿಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಾನು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ನಾನು.